ಹಾಯ್. ನಿನ್ನೆ ಬಿಗ್ ಬಾಸ್ ಮನೆ 2 ಟೀಮಾಗಿ ಡಿವೈಡ್ ಆಗಿದೆ ಆ್ಯಂಡ್ 2 ಟೀಮದ ಮಾಲೀಕರು ಯಾರು ಅಂತ ಬಿಗ್ ಬಾಸೇ ಸೆಲೆಕ್ಟ್ ಮಾಡಿರ್ಬೋದು ಅಂತ ನನಗನ್ನಿಸ್ತಿದೆ. ಸೊ ಒಂದು ಟೀಮ್ನ ಮಾಲೀಕರಾಗಿ ಸಂಗೀತ ಅವರು, ಇನ್ನೊಂದು ಟೀಮ್ನ ಮಾಲೀಕರಾಗಿ ತನಿಷಾ ಅವರಿದ್ದಾರೆ. ಆ್ಯಂಡ್ ಬಿಗ್ ಬಾಸ್ ಈ ಮಾಲೀಕರಿಗೆ 11,000 ಪಾಯಿಂಟ್ಸ್ಗಳನ್ನು ನೀಡಿರ್ತಾರೆ. ಆ್ಯಂಡ್ ಈ 11,000 ಪಾಯಿಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಆ ಮಾಲೀಕರು ತಮ್ಮ ಟೀಮ್ಗೆ ಯಾರ್ಯಾರು ಬೇಕು ಅನ್ನೋದನ್ನು ಖರೀದಿ ಮಾಡಬೇಕು. ಸೊ ಬಿಗ್ ಬಾಸ್ ಟೀಮ್ಗಳಲ್ಲಿ 5 ಜನ ಆಗಿದ್ದಾರೆ ಅನಿಸುತ್ತೆ ಒಂದು ಟೀಮಲ್ಲಿ. ಆ್ಯಂಡ್ 11,000 ಪಾಯಿಂಟ್ಸ್ ಯೂಸ್ ಮಾಡಿಕೊಂಡು ಅವರು ಕಂಟೆಸ್ಟೆಂಟ್ಗಳನ್ನ ಖರೀದಿ ಮಾಡಿರ್ತಾರೆ. ಅದಕ್ಕಿಂತ ಮುಂಚೆ ಅವರು ಹೋಗಿ ಅವ್ರ ಜೊತೆ ಮಾತಾಡ್ಕೋಬೋದು. ಅಂದರೆ ನೀವು ನಮ್ಮ ಟೀಮಿಗೆ ಬರ್ತೀರಾ, ಇಷ್ಟು ಪಾಯಿಂಟ್ಸ್ಗಳನ್ನ ಕೊಡ್ತೀನಿ ಅಂತ ಮಾತಾಡ್ಕೋಬೋದು. ಆ್ಯಂಡ್ ಆ ರೀತಿ ಆದಮೇಲೆ ಟೀಮ್ ಸೆಲೆಕ್ಷನ್ ಅಂತ ಬಂದಾಗ ಸಂಗೀತ ಅವರ ಟೀಮಲ್ಲಿ ಮೈಕಲ್, ಅವಿನಾಶ್, ಪ್ರತಾಪ್ ಮತ್ತು ನಮ್ರತಾ ಇದ್ದಾರೆ. ಆ್ಯಂಡ್ ತನಿಷಾ ಅವರ ಟೀಮಲ್ಲಿ ಕಾರ್ತಿಕ್, ವರ್ತೂರ್, ತುಕಾಲಿ ಮತ್ತು ವಿನಯ್ ಅವರಿದ್ದಾರೆ. ಆ್ಯಂಡ್ ಸಿರಿ ಅವರು ಯಾವ ಟೀಮಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಅವರು 5 ಜನ ಟೀಮ್ ಆದಾಗ ಸೊ 6ನೇದವರು ಇವರು ಒಬ್ಬರೇ ಉಳಿತಾರೆ. ಸೊ ಇವರು ಯಾರ ಟೀಮಲ್ಲಿದ್ದಾರೆ ಅಥವಾ ಉಸ್ತುವಾರಿ ಆಗಿದ್ದಾರಾ ಅನ್ನೋದು ಗೊತ್ತಿಲ್ಲ ನನಗೆ. ಆ್ಯಂಡ್ ನಿನ್ನೆ ಇದಾದಮೇಲೆ ಟೀಮ್ಗಳಾದಮೇಲೆ ನಿನ್ನೆ ನೈಟ್ ಟಾಸ್ಕ್ ಕೂಡ ಆಗುತ್ತೆ. ಅದು ಎಂಡ್ಯೂರೆನ್ಸ್ ಟಾಸ್ಕ್ ಥರ ಇರುತ್ತೆ, ಬಾಲ್ನ ಬ್ಯಾಲೆನ್ಸ್ ಮಾಡೋದು. ಆ್ಯಂಡ್ ಆ ಟಾಸ್ಕ್ನ ವಿನ್ ಆಗಿರೋದು ತನಿಷಾ ಟೀಮ್ ಅನಿಸುತ್ತೆ ನನ್ನ ಪ್ರಕಾರ ಲೈವ್ ನೋಡಿದಾಗ. ಆ್ಯಂಡ್ ಯಾರು ವಿನ್ ಆಗಿದ್ದಾರೆ, ಯಾರು ವಿನ್ ಆಗಿಲ್ಲ, ಆ್ಯಂಡ್ ಯಾರಿಗೆ 1 ಪಾಯಿಂಟ್ ಸಿಕ್ತು ಅನ್ನೋದನ್ನು ನೀವು ಎಪಿಸೋಡ್ ನೋಡಿ ಕನ್ಫರ್ಮ್ ಮಾಡ್ಕೋಬೇಕು. ಆ್ಯಂಡ್ ಆ ಟಾಸ್ಕಲ್ಲೂ ಸಿರಿ ಅವರು ಭಾಗವಹಿಸಿದರು. ಸೊ ನನಗೆ ಅವರು ಯಾವ ಟೀಮಲ್ಲಿದ್ದಾರೆ ಅನ್ನೋದನ್ನು ಕನ್ಫರ್ಮ್ ಆಗಿ ತಿಳ್ಕೊಬೇಕು ಅಂದರೆ ನೀವು ಎಪಿಸೋಡಲ್ಲೇ ನೋಡಬೇಕು. ಆ್ಯಂಡ್ ನಾನು ಕೂಡ ನೋಡಬೇಕು ತಿಳ್ಕೊಬೇಕು ಅಂದರೆ. ಸೊ ಇನ್ನು ಅದು ಬಿಟ್ಟರೆ ನಾಮಿನೇಷನ್ ಇವತ್ತಿನ ಫಸ್ಟ್ ಪ್ರೋಮೋ. ಸಂಗೀತ ಅವ್ರನ್ನ ನಾಮಿನೇಟ್ ಮಾಡಿರೋದು ಯಾರು ಅಂತ ಅಂದರೆ ತುಕಾಲಿ, ನಮ್ರತಾ, ಮೈಕಲ್ ಮತ್ತು ವಿನಯ್ ಅವರು. ಪ್ರತಾಪ್ ಅವ್ರನ್ನ ನಾಮಿನೇಟ್ ಮಾಡಿರೋದು ಮೈಕಲ್, ನಮ್ರತಾ ಆ್ಯಂಡ್ ಕಾರ್ತಿಕ್ ಮತ್ತು ಇನ್ನೂ ಯಾರು ಗೊತ್ತಿಲ್ಲ. ಪ್ರೋಮೋದಲ್ಲಿ ನೋಡೋಕ್ಕೆ ಸಿಕ್ಕಿರೋದು ಮಾತ್ರ ಈ ರೀತಿ. ಕಾರ್ತಿಕ್ ಅವ್ರನ್ನ ನಾಮಿನೇಟ್ ಮಾಡಿರೋದು ಮೈಕಲ್ ಮತ್ತು ಇನ್ನೂ ಯಾರು ಉಳಿದವ್ರು ಗೊತ್ತಿಲ್ಲ. ಸೊ ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ನೋದನ್ನು ಎಪಿಸೋಡಲ್ಲಿ ನೋಡಬೇಕು. ಆ್ಯಂಡ್ ನನಗೆ ಪರ್ಸ್ನಲಿ ಇಷ್ಟ ಆಗದೆ ಇರೋದು ಮೈಕಲ್ ಅವರ ಸಿಲ್ಲಿ ರೀಸನ್. ಅದು ಹೇಗೆ ಒಬ್ಬರ ಫ್ರೆಂಡ್ಶಿಪ್ನ ಇವರು ನಾಮಿನೇಷನ್ ರೀಸನ್ಗೆ ಯೂಸ್ ಮಾಡ್ಕೋತಾರೋ ಗೊತ್ತಿಲ್ಲ. ಇವ್ರ ಜೊತೆ ಫೇಕ್ ಆಗಿದ್ದಿದ್ರೆ ಅಥವಾ ಇವ್ರ ಜೊತೆ ಫೇಕ್ ಫ್ರೆಂಡ್ಶಿಪ್ ಇದ್ದಿದ್ದರೆ ಮೈಕಲ್ ಅವರು ನಾಮಿನೇಷನ್ ರೀಸನ್ನ ಕೊಟ್ಟಿರೋದು ಒಂದು ಗುಡ್ ಅನ್ನಿಸ್ತಾ ಇತ್ತು. ಬಟ್ ಅವರು ಸಿಲ್ಲಿಯಾಗಿ ಅನ್ನಿಸ್ಬಿಟ್ರು ನನಗೆ ಈ ಒಂದು ನಾಮಿನೇಷನ್ ರೀಸನಲ್ಲಿ. ಆ್ಯಂಡ್ ಇತ್ತೀಚೆಗಂತೂ ಮೈಕಲ್ ಅವರ ವರ್ತನೆ ಕೂಡ ತುಂಬ ಕೆಟ್ಟದಾಗಿ ಕಾಣ್ತಾ ಇದೆ. ಇಫ್ ಅವರೇನಾದರೂ ಈ ವಾರ ನಾಮಿನೇಷನ್ ಆದರೆ ಪಕ್ಕ ಹೋಗೋದಂತೂ ಗ್ಯಾರಂಟಿ ಅಂತ ಅನ್ನಿಸ್ತಿದೆ. ಬಿಕಾಸ್ 2 ವಾರದಿಂದನೂ ಅನಿಸಿತ್ತು ಆ್ಯಂಡ್ ಈ ವಾರ ಕೂಡ ಅನ್ನಿಸ್ತಾ ಇದೆ. ಬಟ್ ಈ ವಾರ ಮೇ ಬಿ ಚಾನ್ಸ್ ಮತ್ತೆ ಸಿಗಲ್ಲ ಅವ್ರಿಗೆ. ಇಷ್ಟು ವಾರ ಸಿಕ್ಕಿರೋ ಚಾನ್ಸ್ ಸಿಗಲ್ಲ. ಆ್ಯಂಡ್ ಫೈನಲ್ ಕಾಲ್ ಇರ್ಬೋದು ಈ ಸಾರಿ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಹೋಗ್ಬೋದು ಮನೆಗೆ. ಆ್ಯಂಡ್ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿನಯ್ ಅವರ ಒಂದು ಏನು ರೀಸನ್ ಕೊಟ್ಟರು ಅದನ್ನು ಇನ್ನೂ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು. ಓಕೆ, ನಮಗೂ ಗೊತ್ತಿದೆ ಪ್ರತಾಪ್ ಅವರು ಚೇಂಜ್ ಆಗಿದ್ದಾರೆ ಅಂತ, ಬಟ್ ಏನು ಫುಲ್ ರೀಸನ್ ಕೊಟ್ಟಿದ್ದಾರೆ ಅನ್ನೋದನ್ನು ಎಪಿಸೋಡಲ್ಲಿ ನೋಡಿ ತಿಳ್ಕೊಬೇಕು. ಆ್ಯಂಡ್ ಹೊರಗಡೆ ಹೋಗಿ ಬಂದ ತಕ್ಷಣವೇ ಪ್ರತಾಪ್ ಮತ್ತು ಸಂಗೀತ ಅವರು ಬದಲಾವಣೆ ಆಗಿದ್ದಾರೆ. ಆ್ಯಂಡ್ ಬದಲಾವಣೆ ಕಾಣ್ತಿದೆ ಅಂತ ನನಗಂತೂ ಅನ್ನಿಸ್ತಿದೆ. ಆ್ಯಂಡ್ ನಿಮಗೇನು ಅನ್ನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟು ನಾಮಿನೇಷನ್ದು. ಆ್ಯಂಡ್ ನಿಮಗೇನು ಅನಿಸುತ್ತೆ, ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಆ್ಯಂಡ್ ಯಾರು ಈ ವಾರ ಮನೆಯಿಂದ ಹೋಗ್ಬೋದು, ಆ್ಯಂಡ್ ನೀವು ಯಾರಿಗೆ ವೋಟ್ ಹಾಕ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಲಾಸ್ಟ್ ಕ್ವಶನ್, ಸಂಗೀತ ಮತ್ತು ಕಾರ್ತಿಕ್ ಅವರು ಮತ್ತೆ ಒಂದಾಗ್ತಾರಾ ? ಎಸ್ ಆರ್ ನೋ ಅನ್ನೋದನ್ನು ತಿಳಿಸಿ, ಆಯಿತಾ? ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್.